ಆಹ್! ಏನ್ ಸಿದ್ದು ಇದು? ಹೇಗಿದ್ದೋರು ಹೇಗಾಗ್ಬಿಟ್ವಿ? ಇಷ್ಟೊಂದು ಕಷ್ಟ ಬೇಕಾ ನಮ್ಗೆ ಹೇಳು? ಕಷ್ಟಪಡ್ದೇನೆ ಏನೂ ಬರಲ್ಲ ಸ್ಯಾಮ್. ನಮ್ಗೆ ಕಷ್ಟ ಕೊಟ್ಟವ್ರಿಗೆ ಕಷ್ಟ ಕೊಡಬೇಕು ಅಂದ್ರೆ ನಾವು ಕಷ್ಟಪಡ್ದೇನೆ ತಪ್ಪಲ್ಲ ಸ್ಯಾಮ್. ನೀನ್ ಹೇಗೆ ಗಾಯ ಮಾಡ್ಕೊಂಡು ನೋವಲ್ಲಿ ನರಳ್ತಾ ಇದ್ರೆ ಅದನ್ನ ನೋಡಿ ತಡ್ಕೊಳಕ್ ಆಗ್ತಿಲ್ಲ ಸಿದ್ದು. ಈ ಕೈಗಾಗಿರೋ ಗಾಯಕ್ಕೆ ಔಷಧಿ ಕೂಡ ಹಚ್ಚಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀವಿ. ಇದು ಬೇಕಾ ಹೇಳು? ಬೇಡ ಸಿದ್ದು. ದ್ವೇಷ ಪ್ರತೀಕಾರನ ಪಕ್ಕಕ್ಕಿಟ್ಟು ಎಲ್ಲಿಗಾದ್ರೂ ಹೊರಟೋಗೋಣ. ಈ ಜಗಳದಲ್ಲಿ ನಾವು ಸಂತೋಷವಾಗಿರೋದು ಯಾವಾಗ ಹೇಳು? ನೀನು ನಾನು ಸಂತೋಷವಾಗಿರ್ಬೇಕು. ನಾವಿಬ್ರು ಯಾವ ತೊಂದ್ರೆನೂ ಇಲ್ಲದೆ ಸಂತೋಷವಾಗಿ ಬದುಕ್ಬೇಕು. ಅದನ್ ಮೀರಿ ನನ್ಗೇನು ಬೇಡ ಸಿದ್ದು. ಆನಂದವಾಗಿರ್ಬೇಕು ಅಂದ್ರೆ ನಾವಿಬ್ರೇ ಇದ್ರೆ ಸರಿ ಹೋಗಲ್ಲ ಸ್ಯಾಮ್. ನಮ್ ಜೊತೆ ದುಡ್ಡು ಕೂಡ ಇರ್ಬೇಕು. ದುಡ್ಡು ದುಡ್ಡು ಅಂತೀಯಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು? ಕೇಳಿಸ್ಕೊಂಡೆ ಅಲ್ವಾ ಶೌರ್ಯನ್ ಮಾತು? ಅವ್ನು ನಮ್ಮನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾನೆ. ಅವನ್ ಕೈಗೇನಾದ್ರೂ ಸಿಕ್ಬಿಟ್ರೆ ನಮ್ ಕತೆ ಅಷ್ಟೇ. ಆ ಶೌರ್ಯನ್ ಕೈಯಲ್ಲಿ ಸಾಯೋದಕ್ಕಿಂತ ನಾವೆಲ್ಲಾದ್ರೂ ದೂರ ಹೋಗಿ ಬದ್ಕೊಂಡಸಿದ್ದು. ನನ್ ಮಾತ್ ಕೇಳಿಸಿದ್ದು. ಹೋಗೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಎಲ್ಲಿದೆ ಸ್ಯಾಮ್? ಎಷ್ಟೇ ಹುಡ್ಕೋದ್ರು ನಮ್ಮ ಹತ್ರ 1000 ರೂಪಾಯೂ ಇಲ್ಲ. ಅದನ್ನ ತಗೊಂಡು ಎಲ್ಲಿಗೆ ಅಂತ ಹೋಗೋದು? ಹೇಗ್ ಬದುಕೋದು? ಮತ್ತೆ ಹೇಗಿಸಿದ್ದು? ನಾವು ಬದುಕೋದಕ್ಕೆ ಅಷ್ಟೊಂದು ದುಡ್ಡು ಬೇಕು ಅಂದ್ರೆ ನಮ್ಗೆ ಯಾರು ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ಮತ್ ಹೇಗೆ? ಯೋಚನೆ ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡೋದು ದೊಡ್ಡ ಕೆಲಸ ಏನಲ್ಲ ಸ್ಯಾಮ್. ಸಂಪಾದಿಸೋದು ಅಷ್ಟು ಕಷ್ಟ ಏನಲ್ಲ ಅಂದ್ರೆ ಆ ಲಕ್ಷ್ಮೀ ದೇವಿನೇ ಪ್ರತ್ಯಕ್ಷ ಆಗಿ ವರ ಕೊಡ್ಬೇಕು. ಆದರೆ ವರದಕ್ಷಿಣೆ ಅಂತ ಅಲ್ಲದೆ ಸಪರೇಟ್ ಆಗಿ 2 ಕೋಟಿ ರೂಪಾಯಿನ ತರ್ಸ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಲಕ್ಷ್ಮೀ ದೇವಿ ಅಲ್ಲ, ಮಹಾಲಕ್ಷ್ಮಿ ಕೊಡ್ತಾಳೆ. ಮಹಾಲಕ್ಷ್ಮಿನಾ? ಹೌದು ಸ್ಯಾಮ್. ಲಕ್ಷ್ಮಿ ಮನೆಗೆ ಹೋಗಿ ಅವ್ರ ಭಯ ಪಡಿಸೋ, ನೋವು ಕೊಟ್ಟೋ ಅವ್ರ ಮನೇಲಿರೋ ದುಡ್ಡನ್ನ ತಗೊಳಕಾಯ್ತು ಅಂದ್ರೆ ನಾವ್ ಎಲ್ಲಿಗಾದ್ರೂ ಹೋಗೋದಕ್ಕಾದ್ರೂ ಏನ್ ಮಾಡೋದಕ್ಕಾದ್ರೂ ಕೈ ತುಂಬಾ ದುಡ್ಡಿರುತ್ತೆ. ಲಕ್ಷ್ಮಿ ಮನೆಗ? ಹೀಗೆ ಎಷ್ಟು ಜನರ ಮನೆಗೆ ಅಂತ ಹೋಗೋದು? ಎಷ್ಟು ಅಪಾಯ ಅಂತ ಎದುರಿಸೋದು? ನಾವು ಲಕ್ಷ್ಮಿ ಮನೆಗೆ ಹೋಗ್ತೀವಿ ಅಂತ ಶೌರ್ಯ ಕೂಡ ಗೆಸ್ ಮಾಡಿರಲ್ಲ ಸ್ಯಾಮ್. ಅದಕ್ಕೆ ನಾವು ಈ ಟೈಮಲ್ಲಿ ದುಡ್ಡು ಸಂಪಾದನೆ ಮಾಡೋದು ಲಕ್ಷ್ಮಿ ಮನೆಯಲ್ಲೇನೆ. ಅದಕ್ಕೆ ಕೊನೆ ಸರಿ ಅವಳ ಮನೆಗೆ ಹೋಗೋಣ. ಅವಳ ಮನೆಯಲ್ಲಿ ದುಡ್ಡು ಕಳ್ತನ ಮಾಡಿ ನೀನಂದಂಗೆ ಇಲ್ಲಿಂದ ದೂರ ಹೊರಟೋಗೋಣ. ನಮ್ಮ ಜೀವನನ ನಾವು ಆನಂದವಾಗಿ ಬದುಕೋಣ ಸ್ಯಾಮ್. ನೀನ್ ಅನ್ಕೊಂಡಿರೋಷ್ಟು ಸುಲಭ ಅನ್ಕೋತಿದ್ಯಾ ಸಿದ್ದು? ಅನ್ಕೊಂಡ್ರೆ ನೀನು ಭಯ ಪಡೋಷ್ಟು ಕಷ್ಟನೂ ಇಲ್ಲ ಸ್ಯಾಮ್. ಅವ್ರಿಗೇನು ಬೇಕಾದಷ್ಟು ದುಡ್ಡಿದೆ. ತಪ್ಪು ತುಂಬ ಮಾಡಿದ್ದೀವಿ, ಇದೇ ಕೊನೆ ತಪ್ಪು. ನನ್ನ ನಂಬು. ಈ ತಪ್ಪಾದ್ಮೇಲೆ ನಾವು ಯಾರ ಕೈಗೂ ಸಿಗೋದಿಲ್ಲ, ಸಿಗೋ ಅಗತ್ಯ ಕೂಡ ಇರೋದಿಲ್ಲ. ಕೈ ತುಂಬ ದುಡ್ಡಿದ್ರೆ ಸಾಕು, ಊರೇ ಅಲ್ಲ ರಾಜ್ಯನೇ ಬಿಟ್ಟು ಹೋಗ್ಬೋದು. ಬೇರೆ ದಾರಿ ಇಲ್ವಾ? ಒಂದೇ ಒಂದು ದಾರಿ, ಅದೊಂದೇ. ಆಫೀಸರ್, ಹಾಲು. ಇವಾಗ ಈ ಹಾಲ್ಗೇನು ಕೆಲಸ ಇಲ್ಲ, ನಿನ್ನ ಹತ್ರನೇ ಕೆಲಸ ಇರೋದು. ನನ್ನ ಹತ್ರ ಕೆಲಸ ಇದೆ ಅಂತ ಹತ್ರ ಬರ್ತಿದ್ದೀರಲ್ಲ? ನೀನು ಹೇಳಿರೋ ಸುಳ್ಳನ್ನ ನಿಜ ಮಾಡೋಣ ಅಂತ ಬರ್ತಿದ್ದೀನಿ. ಯಾವ ಸುಳ್ಳನ್ನ ನೀವು ನಿಜ ಮಾಡ್ಬೇಕು ಅನ್ಕೊಂಡಿರೋದು? ನೀನು ಹೇಳಿದ್ಯಲ್ಲ ಪ್ರೆಗ್ನೆಂಟ್ ಅಂತ, ಅದನ್ನ. ಅಯ್ಯೋ, ನಾನೇನೋ ತಮಾಷೆಗೆ ಹೇಳ್ದೆ ಅಷ್ಟೇ. ನಾನ್ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಬೇಡ ಆಫೀಸರ್. ಏನಂದೆ? ಬೇಡ ಆಫೀಸರ್.
ಮತ್ತೆ ಹೇಳು. ಬೇ ಹಾ ಹಾ ಹೇಳು. ನಿನ್ನ ಬಾಯಿಂದ ಮಾತೇ ಬರ್ತಿಲ್ಲ ನೋಡಿದ್ಯಾ? ಅಂದ್ರೆ ನಿನಗಿಷ್ಟ ಅಂತಾನೆ ಅಲ್ವಾ? ಇಲ್ಲ. ಅಯ್ಯೋ, ಹೀಗೆಲ್ಲ ಆಗ್ಬಾರ್ದು, ತಡಿಬೇಕು. ಶೌರ್ಯ, ಏನಾಯ್ತಮ್ಮ? ಮೈ ಎಲ್ಲ ಉರಿತಾ ಇದೆ. ಅದೇನಮ್ಮ, ಯಾಕೆ ಹಾಗೆ? ಅದೇ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಕಣೋ. ಮೆಡಿಕಲ್ ಶಾಪ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡ್ ಬರ್ತೀಯಾ? ಒಂದ್ ನಿಮಿಷ ಇರಮ್ಮ, ಬಾಲಾಜಿಗೆ ಹೇಳ್ತೀನಿ. ಅವನಿಗೆ ಯಾಕೋ ಕಂದ? ಅವನೇನ್ ಓದಿದನ ಬರ್ದಿದನ? ಮೊನ್ನೆ ಹೀಗೆ ತಲೆನೋವಿಗೆ ಟ್ಯಾಬ್ಲೆಟ್ ತಗೊಂಡ್ ಬಾರೋ ಅಂತಂದ್ರೆ ಡೇಟ್ ಆಗಿರೋ ಟ್ಯಾಬ್ಲೆಟ್ ತಂದಿದ್ದ. ಅದಕ್ಕೆ ನೀನೇ ಹೋಗಿ ತಗೊಂಡ್ ಬಾ. ಅಮ್ಮ, ನಮ್ ಕಾನ್ಸ್ಟೇಬಲ್ಗೆ ಬರ್ಬೇಕಾದ್ರೆ ತಗೊಂಬ ಅಂತ ಹೇಳಲಾ? ಹೊಸ್ದಾಗೆ ಈ ಅಭ್ಯಾಸ ಇಲ್ಲಿಂದ ಬಂತು. ಹಾಗೆ ಕೆಲಸ ಹೇಳೋದು ತಪ್ಪು ಅಂತ ನೀನೇ ಹೇಳ್ತಿದ್ದಲ್ಲ. ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕಣೋ, ಬೇಗ ಹೋಗಿ ತಗೊಂಡ್ ಬಾ. ಸರಿ ಅಮ್ಮ, ನಾನೇ ಹೋಗಿ ತಗೊಂಡ್ ಬರ್ತೇನಿರು. ನಾನು ಬಿಕ್ಕಳಿಕೆ ನಿಲ್ಲಿಸಿದಷ್ಟು ಸುಲಭ ಅಲ್ವೇ ನೀನು ಗರ್ಭಿಣಿ ಅಂತ ಅನ್ನಿಸ್ಕೊಳ್ಳೋದು? ನಿನ್ನನ್ನು ಹೇಗೆ ಆಚೆ ಹಾಕ್ಬೇಕು ಅಂತ ನಾನು ಯೋಚಿಸ್ತಿದ್ರೆ ನನ್ನ ಕೈಗೆ ಮಗುನ್ ಕೊಡೋದು ಹೇಗೆ ಅಂತ ನೀನು ಯೋಚನೆ ಮಾಡ್ತಿದ್ಯಾ? ಅದನ್ನ ನಡಿಯಕ್ ನಾನು ಬಿಡಲ್ಲ. ಹೇಗಾದ್ರೂ ಮಾಡಿ ನಾನು ಅದನ್ನ ತಡಿತೀನಿ, ತಿಳ್ಕೊ. ಅಯ್ಯೋ ಅತ್ತೆ, ನನ್ನ ಮಾತು ಕೇಳು ಕತ್ತೆ. ಹೇಯ್, ಕೂಲ್ ಅತ್ತೆ, ಜಸ್ಟ್ ಕೂಲ್. ನಾನೇನ್ ಸಂಪದ ಅನ್ಕೊಂಡಿದ್ದೀರಾ ಸುಲಭವಾಗಿ ಕಳ್ಸೋದಕ್ಕೆ? ಅವಳೇ ಅಷ್ಟು ಬುದ್ಧಿವಂತೆ ಅಂದ್ರೆ ನಾನಿನ್ನೆಷ್ಟು ಬುದ್ಧಿವಂತೆ ಇರ್ಬೇಡ. ನಿಮ್ಮಂತ ಬಿರುಗಾಳಿ ಎಷ್ಟೇ ಬಂದ್ರೂ ಒಂದೇ ಒಂದು ಇಂಚು ಕದ್ಲಲ್ಲ. ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ, ಮೋಕ್ಷ ನನ್ನ ಹೊಟ್ಟೆಲಿ ಹುಟ್ಟೆ ಇದ್ರು ಕೂಡ ಅವನೇ ನನ್ನ ಪ್ರಾಣ. ಮೊದಲು ಅವನಿಗೆ ತಾಯಿಯಾಗಿ ನನ್ನ ಪ್ರೀತಿನ ಪೂರ್ತಿಯಾಗಿ ಹಂಚಿದ್ಮೇಲೆ ಅವಾಗ ಮತ್ತೆ ನಿಮ್ಮನ್ನ ಪ್ರೀತಿ ಅಜ್ಜಿ ಅಂತ ಕರೆಯೋ ಹಾಗೆ ನಾನು ಮಾಡ್ತೀನಿ ಅತ್ತೆ. ನಿನ್ನ ಏಯ್, ಯಾಕೆ ವಿಸಿಲ್ ಹೊಡೆದೆ? ಅಂದ್ರೆ ಅತ್ತೆ ಸೊಸೆ ಯುದ್ಧದ ಕಾಣಿಸ್ತು. ಮಾತಿಗೆ ಮಾತು ಡೈಲಾಗ್ಸ್ ಬಂದಿದ್ದಕ್ಕೆ ಆಟೋಮೆಟಿಕ್ ಆಗಿ ವಿಸಿಲ್ ಹಾಕ್ಬಿಟ್ಟೆ ಅದ್ಗೆ. ಸಾರಿ. ವಿಸಿಲ್ ಶಬ್ದ ಇನ್ನು ಜೋರಾಗಿ ಕೇಳಿಸೋ ಹಾಗೆ ಹೊಡೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋ. ನಾನು ಇವಳನ್ನ ಕತ್ ಹಿಡಿದು ಆಚೆ ಹಾಕೋ ದಿನ ಬಂದಾಗ ಹೊಡೆಯುವಂತೆ. ಹಾ ಸರಿ ಅದ್ಗೆ. ಸಿದ್ದು, ಪರವಾಗಿಲ್ಲ ಅಲ್ವಾ? ಇಷ್ಟು ದೂರ ಬಂದ್ಮೇಲೂ ಇನ್ನೂ ಯೋಚನೆ ಮಾಡ್ತಾ ಇದೀಯಾ? ನಮಗೆ ದುಡ್ಡು ಬೇಕು, ಅದು ಒಳಗಡೆ ತುಂಬಾ ಇದೆ. ಹೀಗೆ ಹೋಗಿ ಹಾಗೆ ದುಡ್ಡಿನ ಜೊತೆ ಬಂದ್ಬಿಡೋಣ.
ಲಕ್ಷ್ಮಿ ನೋಡಿದ್ ಸಾಕು, ಮೊದಲು ಈ ಹಾಲು ಕುಡಿ. ನಿದ್ರೆ ಬರ್ತಾ ಇಲ್ಲ ಅಮ್ಮ. ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ತಾನಾಗೇ ಬರುತ್ತೆ. ಮೊದಲು ಹಾಲು ಕುಡಿ. ಅಮ್ಮ, ಇವತ್ತು ನೀನು ನನ್ನ ಜೊತೆನೆ ಮಲ್ಕೋತೀಯಾ? ಯಾಕೆ? ನೀನು ಆರಾಮಾಗಿ ಮಲ್ಕೊಳಮ್ಮ. ಹೇಗಿದ್ರು ಅಪ್ಪ ಇಲ್ವಲ್ಲ ಅಮ್ಮ, ಇಬ್ರು ಮಾತಾಡ್ತಾ ನನ್ನ ರೂಮಲ್ಲೇ ಮಲ್ಕೊಳ್ಳೋಣ ಅಮ್ಮ. ಸರಿ, ಹಾಗೆ ಮಾಡೋಣ. ಮೊದಲು ನೀನು ಹಾಲು ಕುಡಿ. ನನಗೆ ಸಾಕು ಅಮ್ಮ, ಬಾ ಹೋಗಿ ಮಲ್ಗೋಣ. ಸರಿ. ಸಿದ್ದು, ಹೊರಟೋಗೋಣ ಸಿದ್ದು. ಬೇಡ ಸಿದ್ದು. ಬೇಡ, ಖಂಡಿತ ನಾವು ಬಂಗಾರನ ತಗೊಂಡೇ ಹೋಗಬೇಕು ಸ್ಯಾಮ್. ಅಯ್ಯೋ, ನನ್ನ ಮಾತು ಕೇಳಿಸಿದ್ದು. ಬೇಡ ಸಿದ್ದು. ಅಯ್ಯೋ, ನನ್ನ ಮಾತು ಕೇಳಿಸಿದ್ದು. ಇಲ್ಲಿಂದ ಹೊರಟೋಗೋಣ. ಸ್ವಲ್ಪ ಹೊತ್ತಿರು ಸ್ಯಾಮ್, ಪ್ಲೀಸ್. ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ. ಹೌದು ಅಮ್ಮ, ಇವಾಗ ಏನ್ ಮಾಡೋದು? ಈ ಸಮಯದಲ್ಲಿ ಅಪ್ಪ ಬೇರೆ ಮನೇಲಿಲ್ಲ. ನಿಮ್ಮಪ್ಪನ ಫೋನ್ ಮಾಡಿ. ಅಪ್ಪ ಫೋನ್ ತೆಗಿತಾ ಇಲ್ಲ ಅಮ್ಮ. ಅಯ್ಯೋ ದೇವ್ರೇ. ಒಂದ್ ಕೆಲ್ಸ ಮಾಡು, ಶೌರ್ಯಂಗ್ ಫೋನ್ ಮಾಡಿ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳು. ಮಾಡು. ಸರಿ ಅಮ್ಮ. ಈ ಟೈಮಲ್ಲಿ ಲಕ್ಷ್ಮಿ ಕಾಲ್ ಮಾಡ್ತಿದ್ದಾಳಲ್ಲ. ಹಲೋ. ಹಲೋ ಸರ್, ನಾನು ಮಹಾಲಕ್ಷ್ಮಿ. ಹೇಳು ಲಕ್ಷ್ಮಿ. ನಮ್ಮ ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ ಸರ್. ಮನೇಲಿ ಅಪ್ಪ ಬೇರೆ ಇಲ್ಲ, ಅಮ್ಮ ನಾನು ಇದ್ದೀವಿ. ನಮಗ್ ಭಯ ಆಗ್ತಾ ಇದೆ ಸರ್. ಏನು, ಕಳ್ಳರು ಬಂದಿದ್ದಾರಾ? ಹೌದು ಸರ್, ಮನೆ ಹೊರಗಡೆನೇ ಇದ್ದಾರೆ. ಓಕೆ ಓಕೆ, ಇಂಥ ಟೈಮಲ್ಲೇ ಧೈರ್ಯವಾಗಿರ್ಬೇಕಾಗಿರೋದು. ಎಲ್ಲ ಡೋರ್ಸ್ನೂ ಲಾಕ್ ಮಾಡಿ. ಯಾವುದೇ ಪರಿಸ್ಥಿತಿಯಲ್ಲೂ ಹೊರಗಡೆ ಹೋಗಬೇಡಿ. ಅಷ್ಟರಲ್ಲಿ ಹತ್ತಿರದಲ್ಲೇ ಇರೋ ನಮ್ಮ ಪ್ಯಾಟ್ರೋಲಿಂಗ್ ಟೀಮ್ನ ಅಲರ್ಟ್ ಮಾಡಿ ಕಳಿಸ್ತೇನೆ. ಹಾ, ಬೇಗ ಕಳಿಸಿ ಸರ್. 10 ನಿಮಿಷದಲ್ಲಿ ನಮ್ಮೂರಲ್ಲಿರ್ತಾರೆ. ಸರಿ ಸರ್. 10 ನಿಮಿಷದಲ್ಲಿ ಪೊಲೀಸವ್ರನ್ನ ಕಳಿಸ್ತಾರಂತಮ್ಮ. ಹಲೋ ಮೂರ್ತಿ ಅವರೇ. ಹೇಳಿ ಸರ್. ಧನಂಜಯ ಅವ್ರ ಮನೆಗೆ ಕಳ್ಳರು ಬಂದಿದ್ದಾರಂತೆ. ಬೇಗ ಅಲ್ಲಿಗೆ ಹೋಗಿ ಅದೇನು ಅಂತ ನೋಡಿ. ಓಕೆ ಸರ್. ಅವ್ರು ತುಂಬಾ ಭಯ ಪಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿ. ಆಗ್ಲಿ ಸರ್. ಬೆಳಗ್ಗೆವರೆಗೂ ನೀವು ಅಲ್ಲೇ ಇದ್ದು ಅವರಿಗೆ ಸೆಕ್ಯೂರಿಟಿ ಕೊಡಿ. ಗಾಟ್ ಇಟ್? ಓಕೆ ಸರ್. ಏನಾಯ್ತು ಆಫೀಸರ್? ಲಕ್ಷ್ಮಿ ಮನೆಗೆ ಕಳ್ಳರು ಬಂದಿದ್ದಾರೆ ಅಂತ ಫೋನ್ ಮಾಡಿದ್ಲು. ಏನು, ಕಳ್ರ? ಟೆನ್ಷನ್ ಏನಿಲ್ಲ ಬಿಡು, ಪ್ಯಾಟ್ರೋಲಿಂಗ್ ಟೀಮ್ನ ಕಳಿಸಿದ್ದೀನಿ. ಯಾವಾಗ ಬರ್ತಾರೆ ಪೊಲೀಸರು? ಆದಷ್ಟು ಬೇಗ ಬರ್ತಾರೆ ಅಂತ ಶೌರ್ಯ ಅವ್ರು ಹೇಳಿದ್ರಲ್ಲಮ್ಮ.
ಒಂದು ನಿಮಿಷ ಇರೆ. ನಡಿ. ಸ್ಯಾಮ್ ನಡಿ. ಕಳ್ಳ 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 ಕಳ್ಳ. ಕಳ್ಳನ್ ಮಕ್ಕಳು ಓಡೋದ್ರು. ಮತ್ತೆ ಬಂದ್ರು ಬರ್ತಾರಮ್ಮ, ಯಾವ್ದಕ್ಕೂ ಒಳ್ಳೇದು. ನಾವು ಹೊರಗಡೆ ಹೋಗೋದ್ ಬೇಡ. ಪೊಲೀಸರು ಹೇಗೂ ಬರ್ತಾರಲ್ವಾ ಲಕ್ಷ್ಮಿ, ಭಯ ಇಲ್ಲ, ನೀನ್ ಭಯ ಪಡ್ಬೇಡ. ಏನ್ ಸಿದ್ದು, ಏನಾಯ್ತು? ನನ್ನ ಪರ್ಸ್ ಕಾಣಿಸ್ತಿಲ್ಲ ಸ್ಯಾಮ್. ಕಾಣಿಸ್ತಿಲ್ಲ ಅಂದ್ರೆ ಏನು? ಎಲ್ಲಿ ಬಿದ್ದೋಯ್ತು? ಅದೇ ಅರ್ಥ ಆಗ್ತಾ ಇಲ್ಲ. ಪಾಕೆಟಲ್ಲೇ ಇರಬೇಕು. ಈಗಷ್ಟೇ ಗೋಡೆ ಹಾರ್ಬೇಕಾದ್ರೆ ಪರ್ಸಲ್ಲಿ ಬಿದ್ದಿರೋ ಹಾಗಿದೆ ಸ್ಯಾಮ್. ಹಾಗೆ ಹೇಗ್ ಬೀಳಿಸ್ಕೊಂಡೆ ಸಿದ್ದು? ಹುಷಾರಾಗಿರ್ಬೇಕಲ್ವಾ? ಮತ್ತಿವಾಗ ಹೇಗೆ? ಆ ಪರ್ಸಲ್ಲಿರೋದು ನಮ್ಗೆ ಒಳ್ಳೇದಲ್ಲ ಸ್ಯಾಮ್. ಪೊಲೀಸ್ ಯಾರಾದ್ರೂ ನೋಡಿದ್ರೆ ನನ್ನ ಪರ್ಸೇ ನಮ್ಮನ್ನು ಸಿಕ್ಕಾಕ್ಸುತ್ತೆ. ಮತ್ತೆ ಬೇಗ ಹೋಗಿ ಆ ಪರ್ಸ್ ತಗೊಂಬರೋಣ ಬಾ. ನಡಿ. ಆಗ್ಲೇ ನಾವು ಬಂದಾಗ ಯಾರೂ ಇರ್ಲಿಲ್ಲ. ಇವಾಗ ಪೊಲೀಸರು ಬಂದಿದ್ದಾರಲ್ಲ, ಹೇಗೆ? ಎಲ್ಲಾ ರೀತಿಲೂ ಎಲ್ಲರೂ ಹುಷಾರಾಗಿದ್ದಾರೆ. ನಾವೇ ಕಡಿಮೆ ಅಂದಾಜ್ ಮಾಡ್ತಿದೀವಿ. ಲಕ್ಷ್ಮಿ ಶೌರ್ಯಗೆ ಫೋನ್ ಮಾಡಿರ್ತಾಳೆ, ಅವನು ಇವರನ್ನ ಕಾವಲಿ ಕಳ್ಸಿರ್ತಾನೆ. ಮತ್ತೆ ಇವಾಗ ಏನ್ ಮಾಡೋದ್ ಸಿದ್ದು? ನಿನ್ ಪರ್ಸು ಪೊಲೀಸವ್ರ ಕೈಗೆ ಸಿಕ್ತು ಅಂದ್ರೆ ನಮ್ ಕತೆ ಅಷ್ಟೇನಾ? ಈ ಮನೆಗ್ ಬಂದು ಹೋಗಿದ್ವಿ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತಾ? ನೀನೇನು ಭಯ ಪಡ್ಬೇಡ ಸ್ಯಾಮ್, ಹಾಗೇನೂ ಆಗಲ್ಲ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ನಾವು ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ರಿಸ್ಕ್. ನಡಿ ಹೊರಡೋಣ. ಸರಿಯಮ್ಮ, ನೀವು ಹೋಗಿ ಮಲ್ಕೊಳ್ಳಿ, ನಾವು ಕಾವಲು ಕಾಯ್ತೀವಿ. ನಡಿ. ನಡಿಯಮ್ಮ. ತುಂಬಾ ಅಂದವಾಗಿದೆಯಾ ಕಲ್ಯಾಣಿ? ಶೌರ್ಯ ಯಜಮಾನ್ರನ್ನ ಕಲ್ಯಾಣಿ ಅಮ್ಮವ್ರನ್ನ ನೋಡಿ ದಮಯಂತಿ ಅಮ್ಮವರು ಹೊಟ್ಟೆ ಹೊರ್ಕೊಂಡಿದ್ದಾರೆ ಅನ್ಸುತ್ತೆ. ಅಮ್ಮವ್ರೆ, ಯಾಕ ಸೀರೆನ ಹಾಗೆ ಒಣಗಾಕಿದ್ರಿ? ಏನೋ ಒಣಗಿಸೋದಕ್ಕೂ ಕೂಡ ಸ್ಕೂಲಿಗೆ ಹೋಗಿ ಕಲ್ತ್ಕೋಬೇಕಾ? ಅದು ಹಂಗಲ್ಲ ಅಮ್ಮವ್ರೆ, ಬಣ್ಣ ಇನ್ನು ಸೀರೆಗೆ ಪೂರ್ತಿಯಾಗಿ ಅಂಟ್ಕೊಂಡಿಲ್ಲ. ಆಮೇಲೆ ಆರದ್ಮೇಲೆ ಬಣ್ಣ ಹಾಕಿದ್ರೆ ಸೀರೆಗೆ ಅಂಟ್ಕೊಳ್ಳಲ್ಲ. ನೀನೆಷ್ಟೇ ಹೇಳಿದ್ರು ಆ ತಲೆಗೆ ಹೋಗಲ್ಲ ಬಾಲಾಜಿ. ಕಲ್ಯಾಣಿ ಸಂತೋಷವಾಗಿದ್ರೆ ದಮಯಂತಿ ಸಹಿಸೋದಿಲ್ಲ.
ಆದ್ರೆ ಈ ಸೀರೆನ ನಾಳೆ ಕೊಡ್ತೀವಿ ಅಂತ ಹೇಳಿದೀವಲ್ವಮ್ಮ, ಈಗ ಬಣ್ಣ ಹೇಗೆ ಹಾಕೋದಮ್ಮ? ಏನು ಪರವಾಗಿಲ್ಲ, ತಪ್ಪು ಮಾಡಿದವರೇ ತಪ್ಪನ್ನ ಸರಿ ಮಾಡ್ತಾರೆ.